ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರ ಸಾವು ಇಡೀ ಕಿರುತೆರೆಯನ್ನ ಒಂದು ಕ್ಷಣ ಅಚ್ಚರಿಗೊಳಗಾಗುವಂತೆ ಮಾಡಿ ಅಷ್ಟೇ ದುಃಖಕ್ಕೆ ತಳ್ಳಿತ್ತು. ಹೌದು, ಇದೀಗ ರಾಕೇಶ್ ಪೂಜಾರಿ ಅವರ ತಂಗಿಯ ಮದುವೆ ಬಹಳ ಅದ್ಧೂರಿಯಾಗಿ ನಡೆದಿದ್ದು, ಕಾಮಿಡಿ ಕಿಲಾಡಿಗಳು ಈ ಮದುವೆಯನ್ನು ಮಾಡಿಸಿದ್ದಾರೆ. ಹಾಗಾದರೆ ಹೇಗಾಯಿತು ಮದುವೆ, ಯಾರೆಲ್ಲ ತಯಾರಿ ನಡೆಸಿದ್ರು, ಮದುವೆಗೆ ಯಾರೆಲ್ಲ ಬಂದಿದ್ರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ರಾಕೇಶ್ ಪೂಜಾರಿ ಅವರ ತಂಗಿ ರಕ್ಷಿತಾ ಅವರ ವಿವಾಹದ ಜವಾಬ್ದಾರಿಯನ್ನ ಕಾಮಿಡಿ ಕಿಲಾಡಿಗಳು ವಹಿಸಿಕೊಂಡಿದ್ರು. ಪ್ರವೀಣ್ ಜೈನ್, ಅನೀಶ್, ನಯನಾ, ದಿವ್ಯಾ ಅವರು ಸೋದರರಂತೆ ನಿಂತು ಇದೀಗ ಈ ಮದುವೆಯನ್ನ ನೆರವೇರಿಸಿದ್ದಾರೆ. ಹೌದು, ಇದೀಗ ರಾಕೇಶ್ ಪೂಜಾರಿ ತಂಗಿಯ ಮದುವೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಂತಹ ಈ ಒಂದು ತಂಡ ಇದೀಗ ಮದುವೆಯ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ಅವರು ಅಕಾಲಿಕವಾಗಿ ನಿಧನರಾಗ್ತಾರೆ. ಅದು ಎಲ್ರಿಗೂ ಕೂಡ ಶಾಕ್ ಅನ್ನು ನೀಡಿತ್ತು. ಮನೆಯ ಜವಾಬ್ದಾರಿ ಹೊತ್ತಿದ್ದ ರಾಕೇಶ್ ಅವರಿಗೆ ತನ್ನ ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತಂತೆ. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಇದೀಗ ರಾಕೇಶ್ ನಿಧನದ ನಂತರ ಕಂಗಾಲಾಗಿದ್ದ ಕುಟುಂಬಕ್ಕೆ ಕಾಮಿಡಿ ಕಿಲಾಡಿಗಳು ತಂಡ ಬೆನ್ನೆಲುಬಾಗಿ ನಿಂತಿದೆ. ರಾಕೇಶ್ ಪೂಜಾರಿ ಅವರ ತಂಗಿ ರಕ್ಷಿತಾ ಅವರ ವಿವಾಹ ಇದೇ ಏಪ್ರಿಲ್ 26ರಂದು ಸುನಿಲ್ ಅವರ ಜೊತೆ ನೆರವೇರಿದೆ. ಈ ಮದುವೆಯಲ್ಲಿ ರಾಕೇಶ್ ಅನುಪಸ್ಥಿತಿ ಕಾಡದಂತೆ ನೋಡಿಕೊಂಡಿದ್ದು ಅವರ ಪ್ರೀತಿಯ ಗೆಳೆಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನಾ, ಪ್ರವೀಣ್ ಜೈನ್, ಅನೀಶ್ ಪೂಜಾರಿ ಮತ್ತು ದಿವ್ಯಾ ಸೇರಿದಂತೆ ಮುಂತಾದವರು ಮದುವೆಯ ಮನೆಯ ಜವಾಬ್ದಾರಿಯನ್ನು ಹಂಚಿಕೊಂಡು ಸೋದರರ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಸಿದ್ದು ಇದೀಗ ಆ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹೊಸ ಬಾಳಿಗೆ ಕಾಲಿಟ್ಟಿರ್ತಕ್ಕಂಥ ರಾಕೇಶ್ ಪೂಜಾರಿ ಅವರ ತಂಗಿಗೆ ಇದೀಗ ಅಣ್ಣ ಹಾಗೆ ಸಹೋದರಿಯರ ರೂಪದಲ್ಲಿ ನಿಂತು ಇವರು ಮದುವೆಯನ್ನ ಮಾಡಿಸಿದ್ದು ನಿಜಕ್ಕೂ ಕೂಡ ಕೊಟ್ಟ ಮಾತನ್ನ ಈ ಕಾಮಿಡಿ ಕಿಲಾಡಿಗಳು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.